ನಿಮ್ಮ ಫೋಟೋಗಳನ್ನು ಮೊಬೈಲ್ನಲ್ಲೇ HDPDF ಆಗಿ ಬದಲಿಸುವುದು ಹೇಗೆಂದು ತಿಳಿಯಬೇಕೇ? ಚಿಂತಿಸಬೇಡಿ. ಇಂದಿನ ವಿಡಿಯೋದಲ್ಲಿ ಫೋನ್ನಲ್ಲೇ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ವೃತ್ತಿಪರ PDF ಆಗಿ ಬದಲಿಸುವ ಸುಲಭ ವಿಧಾನವನ್ನು ತೋರಿಸುತ್ತೇನೆ. ಬನ್ನಿ ಪ್ರಾರಂಭಿಸೋಣ. So let's get started. ಮೊದಲಿಗೆ ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿರುವ ಗೂಗಲ್ ಡ್ರೈವ್ ಆ್ಯಪ್ ಅನ್ನು ತೆರೆಯಿರಿ. ನಂತರ ಪರದೆಯ ಬಲ ಮೂಲೆಯಲ್ಲಿರುವ ಆ್ಯಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಅಲ್ಲಿ ಕಾಣುವ ಸ್ಕ್ಯಾನ್ ಎಂಬ ಆಯ್ಕೆಯನ್ನು ಆರಿಸಿ. ಈಗ ನಿಮ್ಮ ಡಾಕ್ಯುಮೆಂಟ್ ಅನ್ನು ಸರಿಯಾಗಿ ಇರಿಸಿ ಅದರ ಒಂದು ಸ್ಪಷ್ಟವಾದ ಫೋಟೋವನ್ನು ತೆಗೆಯಿರಿ. ಈ ವಿಧಾನದ ಮೂಲಕ ನೀವು ಪೇಪರ್ಗಳು, ನೋಟ್ಸ್, ಪ್ರಮಾಣ ಪತ್ರಗಳು, ಬಿಲ್ಗಳು, ಅಸೈನ್ಮೆಂಟ್ಗಳು ಹೀಗೆ ಯಾವುದೇ ದಾಖಲೆಗಳನ್ನು ಸುಲಭವಾಗಿ ಸ್ಕ್ಯಾನ್ ಮಾಡಬಹುದು. 5ನೇ ಹಂತ, ಸ್ಕ್ಯಾನ್ ಆದ ಮೇಲೆ ಬಾಣದ ಗುರುತನ್ನು ಒತ್ತಿ. 6ನೇ ಹಂತ, ದಾಖಲೆ ಹೊಂದಿಸಿ ಫಾರ್ಮ್ಯಾಟ್ ಮಾಡಿ ನೆಕ್ಸ್ಟ್ ಒತ್ತಿ. 7ನೇ ಹಂತ, PDF ಆಯ್ಕೆ ಮಾಡಿ ಅಪ್ಲೋಡ್ ಒತ್ತಿ. 8ನೇ ಹಂತ, ಆ್ಯಪ್ನ ಮೇಲಿನ ಮೂಲೆಯ 3 ಗೆರೆಗಳ ಮೆನು ಒತ್ತಿ. 9ನೇ ಹಂತ, ರೀಸೆಂಟ್ ಟ್ಯಾಬ್ ತೆರೆಯಿರಿ. 10ನೇ ಹಂತ, ಇಲ್ಲಿ ನಿಮ್ಮ ಸ್ಕ್ಯಾನ್ ಆದ PDF ಕಾಣಿಸುತ್ತದೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ PDF ಅನ್ನು ಯಾವಾಗ ಬೇಕಾದರೂ ವೀಕ್ಷಿಸಿ. ಹಂತ 11, PDF ಕಳುಹಿಸಲು. ಫೈಲ್ ಪಕ್ಕದ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ ಪ್ರತಿಯನ್ನು ಕಳುಹಿಸಿ ಆಯ್ಕೆ ಮಾಡಿ. ಈಗ PDF ಅನ್ನು ವಾಟ್ಸ್ಆ್ಯಪ್, ಜಿಮೇಲ್, ಟೆಲಿಗ್ರಾಮ್ ಅಥವಾ ಯಾವುದೇ ಆ್ಯಪ್ ಮೂಲಕ ಹಂಚಿಕೊಳ್ಳಬಹುದು. ಈ ವಿಡಿಯೋ ಇಷ್ಟವಾದರೆ SME ಚಾನೆಲ್ ಕ್ರಿಯೇಷನ್ಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶೀಘ್ರದಲ್ಲೇ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಸಿಗೋಣ.